ಮತ್ತೆ ಕಮಲಕ್ಕರ ಆರಾಮದಿರೇನ್ರಿ? ಹಾ ಆರಾಮದೇನ್ ನೋಡ್ರಿ. ನೀವ್ ಆರಾಮದಿರೇನ್ರಿ? ಯಾರು ಹಾರಾಡಕತ್ತಾರ? ನೀವು ಹಾರಾಡಕತ್ತೀರಲ್ಲ ಅಂತ. ಯಪ್ಪ ನಮ್ದೇನೈತ್ರಿ ಹಾರಾಟ. ಇನ್ನೇನ್ ಮೊಮ್ಮಕ್ಕಳು ನೋಡಿ ಮೊಮ್ಮಕ್ಕಳು ನೋಡಿ ಖುಷಿ. ಅಷ್ಟೇ. ನೀವು ನೋಡ್ರಿಪ್ಪ ಈಗ ಜಗ ಜಗ ಜಿಗಿ 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 ಅಂತ ಮಿಂಚಾಕತ್ತೀರ ಒಂದ್ ಅಳತಿ. ಹರೇದ್ ಹುಡುಗಿ ನೋಡ್ದಂಗ ಆಕತ್ತಪ್ಪ ಅವ್ರಕಿ ಬಲ ಇನ್ನೂ ಒಂದು ಲೆಕ್ಕ. ಅಯ್ಯೋ ದೇವ್ರೆ, ನಿಮಗೆ ಇನ್ನೂ ಕಿವಿಗೆ ಮಷಿನ್ ತಂದು ಕೊಟ್ಟಿಲ್ಲ. ಮನಸ್ಸಿಗೆ ಖುಷಿ ಭಾಳ ಅಂದ್ರೆ ಭಾಳ ಆಗೈತೆ ನೋಡ್ರಿ. ಖುಷಿ ಆಗ್ಲಾರ್ದಂಗೆ ಇರ್ತತನ. ಓ ನೀವು ಖುಷಿಯಾಗಿ ಕುಣದಾಡ ಹಿಂಗ್ ಜಿಗಿ 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 ಮಿಂಚಾಕತ್ತೀರನ. ನಿಮ್ಗೆ ಆಗ್ಯಾವಲ್ಲ ಅಲ್ಲಿ 2 ಮೊಮ್ಮಕ್ಕಳಾಗ್ಯಾವ. ನನ್ನ ಮೊಮ್ಮಗಳು ಪವಿತ್ರ ಹಡ್ದು ಕೊಟ್ಟಾಳಲ್ಲ. ಅಯ್ಯೋ ದೇವ್ರೆ, ಸಾಕಾಗಿ ಹೋತ್ ಬಿಡ ಹಂಗಾರಂಗ. ಅಲ್ಲ ಯಾಕೆ ಹಿಂಗ್ ಜಲ್ಮ ತಿಂತೀರಿ? ಅಯ್ಯೋ ನೀವು ಮೊದ್ಲನಾರ ಹೇಳ್ಬೇಕಾ? ನಾಮಕರಣಕ್ಕೆ ಯಾರು ಮಾಡ್ತಾರ ಜಾಮೂನ್ನ? ಗೋಧಿ ಹುಗ್ಗಿನೇ ಮಾಡೋದಲ್ಲ, ಹಂಗಾಗಿ ಗೋಧಿ ಹುಗ್ಗಿನ ಮಾಡಿಲ್ಲ ಏನ ತಾತ ಎಂತ ನಾವು ತಾತ ಪಾಪ ತಿಂತಿದ್ರೆ ಏನ ನೀವು. ತಡ್ರಿ ಈಗೇನು ಆಗಿಲ್ಲ, ತಲೆ ಕೆಡಿಸ್ಕೋಬೇಡ್ರಿ. ನಮ್ಮ ಲಕ್ಷ್ಮಿಗೆ ಹೇಳ್ತೀನಿ ಒಂದು ಜಾಮೂನ್ ಪಾಕಿಟ್ ತರಕ. ತಂದಿಂದ ಇವತ್ತು ನಿಮಗೆ ಜಾಮೂನ್ ತಿನ್ಸೇ ಕಳ್ಸೋದು ಇವತ್ತ. ಅರವಿಂದ ಇಲ್ಲೋಡ್ಲ ಕಮ್ಮಲ ಮಜ್ಜಿ ನಿಮ್ಮ ಅತ್ತಿ ತಲೆ ತಿನ್ನಕತ್ತಾಳ. ವಾ ನಂಗೂ ಗೊತ್ತು, ಸುಮ್ಮನಿರ. ನಾನು ಸುಮ್ಮನದೇನೆ ಅದಕ್ಕೆ. ತಿನ್ಲಿ ಸುಮ್ಮನಿರ. ನಮ್ಮ ಅತ್ತಿಗೆ ಯಾರೇನಾದರೂ ನಾಟಲ್ಲ. ನಮ್ಮ ಅತ್ತಿಗೆ ಆ ಅಜ್ಜಿನೇ ಕರೆಕ್ಟ್. ಇಲ್ಲ ನಾನೆಲ್ಲಿ ಜಾಮೂನ್ ತಿಂತೀನಿ ಅಂತಂದೆ, ಹಂಗೆ ಹೇಳ್ತೀರಿ? ನಾನು ಜಾಮೂನ್ ತಿಂತೀನಿ ಅಂತ ಹೇಳಿದ್ದಲ್ಲ. ತಗ ನೀವು ಒಬ್ರ ತಗ. ಇಲ್ಲ ನೀವು ಹಂಗೆಲ್ಲ ಏನೂ ತಿಳ್ಕೊಬೇಡ್ರಿ, ಹಂಗೆ ಹೇಳಬೇಡ್ರಿ. ನಾ ಹೇಳೇನಂತ ಹೇಳಬೇಡ್ರಿ ಅಂದ್ರೆ ಏನಾಗಲ್ಲ. ನೀವು ಹೇಳಿರಂತೇಳಿ ಹೇಳ್ತೇನೆ. ಹೇಳಿದೆ ಅಂದ್ರು ಆಕಿ ನನ್ನ ಸಸಿ ಏನೂ ಅನ್ನಂಗಿಲ್ಲ. ಮನೆಗೆ ಯಾರು ಅತಿಥಿ ಬಂದಾರಂದ್ರೆ ಅತಿಥಿ ಸತ್ಕಾರ ಮಾಡೋದ್ರಾಗ ಭಾರಿ ಖುಷಿ ಆಕಿಗೆ. ಈಗ ನೋಡ್ಬೇಕಾರೆ ನಿಮ್ಮಿದ್ರಿಗೆ ಕರೆದು ಹೇಳ್ತೀನಿ, ಖುಷಿಯಿಂದ ಜಾಮೂನ್ ಪ್ಯಾಕೆಟ್ ಪಟಕ್ನ ತರಿಸ್ತೇಕೆ. ಒಂದು ಅರ್ಧ ತಾಸು ಒಂದು ತಾಸನೆ ಮಾಡಿ ಕೊಟ್ಟೆ ಬಿಡ್ತಾಳೆ ನಿಮಗೆ. ಶಾಂತವಾ ಕರ್ದೇನು ತಡ್ರಿ ಹೇಳ್ತೇನೆ. ಇಲ್ಲ ಸಾಕಾಗಿರ್ತಾರೆ. ಯಾಕ ಬೇಡ? ಓ ಸಕ್ಕರೆ ಬೇಡ, ಬೆಲ್ಲ ಹಾಕಿ ಮಾಡಿಸ್ಬೇಕಾ? ಸುಗರ ಯಾವಾಗಿಂದ ಬಂದೈತಿ? ಚಮೇಲಿ ಭಾರಿ ಹುಷಾರಿರ್ಬೇಕ. ಶುಗರ್ ಬಂದಮೇಲೆ ಈ ಬೆಲ್ಲ ತಿನ್ನೋದ್ರಿಂದ ಬರಲ್ಲ ಅಂತ ತಿಳ್ಕೊಬೇಡ. ಈ ಬೆಲ್ಲ ತಿನ್ನೋದ್ರಿಂದನೂ ಏನೋ ಜಾಸ್ತಿ ಆಕತ್ತಂತೆ. ಹಿಂಗೆ ಮಾಡಿ ನಮ್ಮೂರಾಗ ಮನೆ ಒಬ್ಬವ ಇಲ್ಲೇ ಹಂದಿಮನಿ ಬಸ್ಯ ಅಂತೇಳಿ ಬಸ್ಯ ಅಂತದನೊಬ್ಬವ. ಶುಗರ್ ಬಂದ್ಬಿಟ್ಟತ್ತೆ. ಬೆಲ್ಲ ತಿಂದ್ರೆ ಏನಾಗಲ್ಲ ಅನ್ನೋದು ಚಾ ಕುಡಿಯೋದು, ಬೆಲ್ಲ ತಿಂದ್ರೆ ಏನಾಗಲ್ಲ ಅನ್ನೋದು ಹೋಳಿಗೆ ಹೊಡೆಯೋದು, ಸಿಹಿ ತಿನ್ನೋದೆಲ್ಲ ಮಾಡಿಬಿಟ್ಟಾನ. ಮೊನ್ನೆ ಇದಕ್ಕಿದ್ದಾಗ ಎಡಗಾಲು ಒಂದು ಹೆಬ್ಬಳ್ಳಿಂದ ಹಿಡಿದು ಮೊಣಕಾಲು ಮಟ್ಟ ಕೊಳತ್ಬಿಟ್ಟತಿ. ಕೊಳತ್ಬಿಟ್ಟತಿ. ಇಷ್ಟು ಕಚ್ಚಿ ತೆಗೆದ್ರೆ ಯವ್ವ ನಂಗೆ ಭಾರಿ ಕೆಟ್ಟ ಅನಿಸ್ಬಿಡ್ತ ನೋಡಿ. ಅದಕ್ಕೆ ನೋಡು, ನೀನು ಶುಗರ್ ಬಂದತಿ ಅಂತಿ, ಭಾರಿ ಹುಷಾರಿರ. ಗಿವಿ ಒಟ್ಟ ತಿನ್ಬೇಡ. ಅಲ್ಲ ಇಷ್ಟು ಶುಗರ್ ಬಂದರೂ ಜಾಮೂನ್ ತಿನ್ನೋ ಚಟ ಹೋಗಿಲ್ಲ ಬಿಡ ನಿನ್ಗೆ. ಜಾಮೂನ್ ತಿನ್ಬೇಕಂತ ಎಲ್ಲಿ ಒಟ್ಟಿರ್ಬೇಕು ನಿಂಗೆ. ಆಲಿ ಇವತ್ತೊಂದಿನ ತಿನ್ನು. ಏನೋ ನಮ್ಮ ಮನೆ ಕೇಳಿ ಅಂತ ಮಾಡಿಸ್ಕೊಡ್ತೇನೆ. ನೀನಾದರೂ ಆತು. ಇನ್ನು ನಿಮ್ಮ ಮನೆಗೆ ಹೋಗಿನ ತಿನ್ನಕೋಬೇಡ. ಕೇಳೋರಿಲ್ಲ ಅಂತೇಳಿ ತಿನ್ನು. ಆಮೇಲೆ ಕೈ ಕಾಲೆಲ್ಲ ಕಡ್ಸ್ಕೊಂಡು ಕುಂತಿಗಿಂತಿ. ಯಾಕೆ ಬೇಕು ಸಾಯತನ ಇನ್ನೊಬ್ರಿಗೆ ಜೋಡಾಗೋದು? ನಮ್ದು ನಾವು ಮಾಡ್ಕೊಂಡು ಸತ್ತರೆ ಚಲೋ. ಸಾಯತನ ಹಾಸಿಗೆ ಹಿಡ್ದು ಇನ್ನೊಬ್ರು ನಮ್ಮ ತೊಳಿ ಬಳಿ ಎಬ್ಸು ಕುಂದ್ರಸು ಹಿಂಗೆ ಜಲ್ಮ ಇಟ್ಕೊಂಡಿರ್ಬಾರ್ದವ. ದಡ್ಡನ ಬಿಡ್ಡನಾಗ ಹೋಗ್ಬಿಡ್ಬೇಕು. ಅದಕ್ಕೆ ನಾನು ಹೇಳ್ತೀನಿ, ಶುಗರ್ ಬಂದತಿಲ್ಲ, ಬೆಲ್ಲನೂ ತಿನ್ಬೇಡ. ಬೆಲ್ಲ ತಿಂದರೂ ಬರ್ತತಿ, ಹೆಚ್ಚಿಗೆ ಆಕತಿ ಗೊತ್ತನ. ಈಗ ಎಲ್ಲಿ ಪೂರ್ತಿ ಬೆಲ್ಲ ಅಂದ್ರೆ ಕಬ್ಬಿನ ರಸ್ತಾಗ ಮಾಡ್ತಾರ. ನಿನ್ನ ಸಕ್ರೆ ಕಬ್ಬು ಬೆಲ್ಲ ಎಲ್ಲ ಏಕಾಗೈತಿ. ಏನು ತಡಿ. ಅಯ್ಯೋ ಶಾಂತವ ಎಷ್ಟತ್ತ ಕರೆದ್ ನಿನ್ನ? ಅಯ್ಯೋ ಅತ್ತಿಯರ ಒಳಗೆ ಕೆಲಸ ಇರಂಗಿಲ್ಲ, ನಾನು ಖಾಲಿ ಇರ್ತೇನೆ. ಬಂದೆ ಹೇಳ್ರಿ, ಏನ್ ಬೇಕಾಗಿತ್ತ? ಜಲಮನ್ನ ನಂದು ಒಳಗೆ ಕೆಲಸ ಮಾಡಿ ಸಾಕಾಗಿತ್ತು ಅತ್ತಿಯರ. ನೀವು ಹಿಂಗೆ ಒಂದು ಸಲ ನಿಂತು ಹೋದ್ರಾಕತ್ರ ಹೆಂಗದ? ಏನ್ ಬೇಕು ಹೇಳ್ರಿ. ನೀನು ಜಾಮೂನ ಮಾಡಕತ್ತೀಯ? ಯಾರು ಹೇಳಿದ್ರ? ಅಯ್ಯೋ ಹಂಗಾರ ಚಮೇಲಿ ನಿನಗೆ ಮೊದಲೇ ಹೇಳಾಳನ? ಪಾಪ ನೋಡ, ಅದಕ್ಕೆ ಜಾಮೂನ್ ತಿನ್ನಂಗಾಗೈತಂತ. ಮಾಡಿಕೊಡು ತಿನ್ಲಿ. ಮತ್ತೆ ಸಕ್ರೆ ಯಾಕೆ ಮಾಡಬೇಡ, ಶುಗರ್ ಬಂದೈತಂತ. ಬೆಲ್ಲ ಹಾಕಿ ಮಾಡು. ಏನು ಮತ್ತೆ ಆಮೇಲೆ ನೋಡಿ ಊರಾಗ ಹಂದಿ ಬಸ್ಯಾನ ಕೈ ಕಾಲು ಕೊಳ್ತು ಓಟು ಕಡ್ದು ಹೋಗಿದ್ರಲ್ಲ, ಹಂಗಿದ್ರೆ ಕೈ ಕಾಲು ಕಡ್ದು ಗಿಡದಾರ ಹಿಂದಗಡೆ. ಇನ್ನೂ ಎಟ್ಟೂರು ಅಡ್ಡಾಡ್ಬೇಕು, ಎಟ್ಟೂರು ಹಾಳು ಮಾಡ್ಬೇಕು, ಕಿಡ್ಡಿ ಮಾಡ್ಬೇಕು. ಹೌದಿಲ್ಲ? ಅದಕ್ಕೆ ಜಾಮೂನ್ ಮಾಡಕತ್ತೀಯ? ಹಂಗಾರೆ ಜಾಮೂನೇ ಮಾಡು. ಇಲ್ಲ ನಾ ಮಾಡಕತ್ತಿಲ್ಲ. ಓ ಕಮಲಕರ ಜಾಮೂನ್ ಬೇಕನ್ರಿ? ಅತ್ತಿ ಜಾಮೂನ್ ಬೇಕಾ? ಸುಮ್ಕುಂದ್ರಲ್ಲ ತಗ. ಎಲ್ಲ ನನ್ ಗ್ರಾಚಾರ ತಗ. ನಾನು ಎಲ್ಲಿ ಜಾಮೂನ್ ಬೇಕು ಅಂತಂದೆ? ಜಾಮೂನ್ ಗಿಮೂನ್ ಏನು ಅಂದಿಲ್ರಿಪ್ಪ, ನಾನು ಬ್ಯಾಡ ಅಂದೆ ನಾನು. ಇಲ್ಲ ಅದಕ್ಕೆ ಯಾಕೆ ನನ್ ಗ್ರಾಚಾರ ಅಂತ ಬೇಜಾರು ಮಾಡ್ಕೊಳತ್ತೀರಿ? ಬೆಲ್ಲ ಬೇಡ ಅಂದಿರಲ್ಲ, ಆಯ್ತು ಇದೊಂದ್ಸಲ ತಿನ್ರಿ, ಇನ್ನೇನು ತಿನ್ನಕ್ ಹೋಗ್ಬೇಡ್ರಿ. ಈ ಶುಗರು ಪಗರು ಬರೋದಕ್ಕೆಲ್ಲ ಗ್ರಾಚಾರಕ್ಕೆ ಏನು ಸಂಬಂಧ? ಹಂಗೆ ನಸೀಬ್ ಕೆಟ್ಟಾಗ ಏನಾದರೂ ಬರ್ತಿರ್ತಾವು. ಇದೊಮ್ಮೆ ಆಗೈತಿ. ಸಕ್ರೆ ಪಕ್ರಿ ತಿನ್ನೋದು ಕಡಿಮೆ ಮಾಡ್ರಿ. ನಾ ಹೇಳಂತವ್ರಕಿ ಮೊದಲ ಮಾಡಕತ್ತಾಳ ಅಂತ ನೋಡ್ರಿ. ಪಾಪ ಅವ್ರು ಜಾಮೂನ್ ತಿನ್ನಂಗಾಗೈತಂತೆ, ಮಾಡ್ಕೊಂಬ. ಅಯ್ಯೋ ನಂಗೆ ಯಾವ ಜಾಮೂನು ಬೇಡ್ರಿ, ಸುಡ್ಗಾಡತ್ತಾಗ. ಹೇಳೇನಿ ಚಮೇಲಿ, ನೀ ಏನ್ ತಲೆ ಕೆಡ್ಸ್ಕೊಬೇಡ. ಅಲ್ಲ ಶುಗರ್ ಬಂದ್ರು ಸ್ವೀಟ್ ತಿನ್ನೋದ್ ಬಿಡ್ಬೇಡ ನೀನು. ಅದಂತ ಪರವ, ನಿನ್ ಗಂಡ ಬರ್ಲೇ ಇಲ್ಲಲ್ಲ ಶ್ರೀಕಾಂತ? ಹೌದಾ? ಆಫೀಸ್ ಕೆಲಸಮ್ಮ ಏನ್ ಮಾಡ್ತೀರಿ ಹೇಳ್ರಿ, ಬಿಡಂಗಿದ್ದಿದ್ದಿಲ್ಲ. ಏನಂತೀಯಲ್ಲ? ಆಫೀಸ್ ಕೆಲಸ ಅಂತೆ.
ಆಫೀಸ್ ಕೆಲಸ ಹಂಗೆ ಇರೋದವ ವರ್ಷ 365 ದಿನಾನು ಇರೋದ. ಮಕ್ಕಳು ಮೊಮ್ಮಕ್ಕಳು ಇಂಥವೆಲ್ಲ ನೋಡೋದು ಯಾವಾಗ ಹೇಳಿನ? ಹೌದು ಕರೆ ಅಮ್ಮ ನೀವು ಹೇಳೋದು. ಆದ್ರೆ ಏನು ಮಾಡ್ತೀರಿ ಹೇಳ್ರಿ, ಬಿಟ್ಟು ಬರುವಂಗೂ ಇಲ್ಲ. ಯಾಕಂದ್ರೆ ದೊಡ್ಡ ಹುದ್ದೆದೊಳಗೆ ಇದ್ದಿಂದ ಭಾಳ ಜವಾಬ್ದಾರಿಯಿಂದ 5-6 ಆಫೀಸ್ ಅಕ್ಕವು, 5 ಆಫೀಸ್ ಅಕ್ಕವು, ಏನು ಸಣ್ಣ ಪುಟ್ಟ ಅಲ್ಲ. ಶಕ್ತಿ ಮೀರಿ ಮಾಡ್ಕೊಂಡಾರ, ಈಗ ಅವನ್ನೆಲ್ಲ ನಡ್ಸಕಬೇಕಲ್ಲ ಹೇಳ್ರಿ. ಹಾಗಾಗಿ ಬಿಟ್ಟು ಬರುವಂಥ ಪರಿಸ್ಥಿತಿನೇ ಇಲ್ಲ. ಮತ್ತು ಮಗ ಇಲ್ಲಿರ್ಬೇಕಂದ್ರೆ ಮತ್ತು ಅಪ್ಪ ಅಲ್ಲಿರ್ಬೇಕಾಕತಿ. ಹಾಂ ಅಕ್ಕಾರ, ಆದರೂ ಪಾಟೀಲ್ ಅಣ್ಣಾರು ಬರಲಿಲ್ಲ ಅಂತ ಸ್ವಲ್ಪ ಬೇಜಾರಷ್ಟೇ. ಬಂದಿದ್ರಂದ್ರೆ ಚಲೋ ಆಕಿತ್ತು ನೋಡ್ರಿ. ಪಾಟೀಲ್ ಅಣ್ಣಾರು ಬಂದು ಇಲ್ಲಿ ಕುಂತ್ರಂದ್ರೆ ಹಳೆ ದೇವ್ರ ಅತ್ತಾಗೋಗ್ಬೇಕಾಕತಿ. ಇವ್ನ ನಾಮಕರಣ ಇಲ್ಲ ಐತೆ ಅಂತೇಳಿ ಮತ್ತು ಪಾಪ ನನ್ನ ತಮ್ಮ ಎಲ್ಲ ತನ್ನ ಖುಷಿನೂ ಮಕ್ಕಳ ಸಲುವಾಗಿ ಇವತ್ತಿನವರೆಗೆ ತ್ಯಾಗ ಮಾಡ್ಕೊಂತ ಬಂದತ್ತದ ಪಾಪ. ಈಗ ಅದು ನೋಡ್ಕೊಂತ ಇಲ್ಲಿ ಕುಂತಿದ್ನಂದ್ರೆ ಇವ ಮತ್ತೆ ಈಗ ಆಫೀಸ್ನಾಗ ಒಬ್ಬರ ಬೇಕಲ್ಲ, ಎಲ್ಲರೂ ಇಲ್ಲೇ ಬಂದು ಕುಂತ್ರಿ ಹೆಂಗಾದಿತ್ತು ಹೇಳ್ರಿ. ಅದು ಕರೆ ಏನ್ರಿ. ಪಾಪ ಪಾಟೀಲ್ ಅಣ್ಣಾರು ಭಾರಿ ಕಷ್ಟಪಡ್ತಾರಪ್ಪ, ಸುಳ್ಳ ಯಾಕನ್ಬೇಕು. ಖರೇನ ಅಂತ ತಂದಿ ಪಡ್ಯಾಕ ಪುಣ್ಯನ ಮಾಡ್ಯಾರ ಅರವಿಂದ. ಅವ ಅಷ್ಟ ಯಾಕೆ ತಗೋರಿ, ನೀವು ಪುಣ್ಯನ ಮಾಡೀರಿ. ಅಂತ ಬೀಗ್ರು ಪಡಿಬೇಕಾದ್ರೆ ಏನು ಖರ್ಚು ಬಿತ್ತು ಹೇಳ್ರಿ ನಿಮಗೆ? ಎಲ್ಲ ಆಯ್ತಾ ಬಂದು ಬಿತ್ತಪ್ಪ ಆರಾಮಾಗಿ. ಯಾವುದು ಚಿಂತೆ ಇಲ್ದಂಗೆ. ಅಣ್ಣರಿಗೆ ಆರಾಮಿಲ್ದಾಗ ಮತ್ತೆ ಎಷ್ಟು ನಮ್ಮ ತಮ್ಮನ ಎಲ್ಲ ಎಷ್ಟು ಸಹಾಯ ಮಾಡಿದ ನಿಮ್ಗೆ? ಅಲ್ಲ ನಮ್ಮ ತಮ್ಮನ ಪಡ್ಯಾಕ ನಾನು ಪುಣ್ಯ ಮಾಡೇನಿ, ನೀವು ಪುಣ್ಯನ ಮಾಡೀರಿ ಬೀಗ್ರು ಪಡ್ಯಾಕ. ಖರೇನ ಸುಳ್ಳಲ್ಲ ಬಿಡ್ರಿ, ಅದೇನು ಸುಳ್ಳಲ್ಲ ಅಲ್ಲ? ಹಾಂ ಹೌದ್ರಿ, ಹೌದು ನೀವು ಹೇಳೋದು ಬರಬರಿನೇ. ಅಂತ ಬೀಗ್ರು ಪಡ್ಯಾಕ ನಾವು ಭಾರಿ ಪುಣ್ಯ ಮಾಡೇವ್ರಿ. ಅದ್ರ ವಿಚಾರದಾಗ ಎಳ್ಳು ಮಾತೇ ಇಲ್ಲ. ಒಂದು 5 ನಿಮಿಷ ರೀ ಪರಕರ ಬಂದೆ. ಪರಕರ ಅಡಿಗೆ ಕಟ್ಟೇನಿ, ಹೋಗ್ತಾ ಎಲ್ಲ ಒಯ್ಬೇಕ್ರಿ ಪಾಟೀಲ್ ಅಣ್ಣರಿಗೆ. ಏನು ಪಾಪ ಅವ್ರು ಬಂದಿಲ್ಲ, ಅದಕ್ಕೆ ಊಟಕ್ಕೆಲ್ಲ ತೊಗೊಂಡು ಹೋಗ್ರಿ. ಅಯ್ಯೋ ಅಡಿಗೆ ಅಂತೂ ಭಾರಿ ರುಚಿಯಾಗಿತ್ತು. ನೀವು ಬ್ಯಾಡ ಅಂದ್ರೂ ಒಟ್ಟು ಏನಾರ ಕಟ್ರಿ ಅಂತ ಹೇಳಕ್ಕಿದ್ದೆ ನಾನು. ಚಲೋ ಆತ, ನೀವ ಕಟ್ಟಾಕತ್ತೀರಲ್ಲ ಚಲೋನ ಆತ. ಅಯ್ಯೋ ಭಾರಿ ಇಷ್ಟಪಟ್ಟು ತಿಂತಾರೆ ತಗೋರಿ ಅವರು. ಅವ್ರಿಗೆ ಹಿಂಗೆಲ್ಲ ಹಬ್ಬದ ಏನಾರ ಫಂಕ್ಷನ್ ಇಂಥವು ಏನಾರ ಮಾಡಿದಾಗ ಅಡುಗೆ ಮಾಡಿರ್ತಾರಲ್ಲ, ಭಾರಿ ಇಷ್ಟಪಟ್ಟು ತಿಂತಾರೆ ಅವ್ರು. ಹೌದು, ನಮ್ಮ ತಮ್ಮ ಹಂಗೆ ಸೊಪ್ಪು ಮಾಡೋದೇ ಇಲ್ಲ ಅಲ್ಲ. ಎಂತೆಂಥ ಹೋಟೆಲ್ನಾಗ ದೊಡ್ಡ 5 ಸ್ಟಾರ್ ಹೋಟೆಲ್ನಾಗ ಉಣ್ಣು ನಮ್ಮ ತಮ್ಮ ಎಂಥ ಅಡಿಗಿದ್ರು ಸೊಪ್ಪು ಮಾಡೋದಿಲ್ಲ. ಅದಕ್ಕೆ ದೇವ್ರ ಪರಮಾತ್ಮ ಹಿಂಗಿಟ್ಟಾನ ಅವನ್ನ. ಅದೇನು ಸುಳ್ಳಲ್ಲ ಬಿಡ್ರಿ, ಅನ್ನಕ್ಕೆ ಯಾವತ್ತೂ ಪಾಟೀಲ್ ಅಣ್ಣಾರು ಸೊಪ್ಪು ಮಾಡಿಲ್ಲ. ಕರೆನ ಕೆಲವರಾದ್ರೆ ಅಲ್ಪಗ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಒಳಗೆ ಕೊಡಿ ಹಿಡಿದ್ರು ಅಂತೇಳಿ ಹಳ್ಳ್ಯಾಗ ಹುಟ್ಟಿ ಬೆಳೆದೇನೆ ಇಲ್ಲ ಅನ್ನಂಗೆ ನಾಟಕ ಮಾಡಕತ್ ಬಿಡ್ತಾರೆ ಕೆಲವರು. ಪಾಟೀಲ್ ಅಣ್ಣಾರು ಪಾಪ ಒಂದು ದಿನಕ್ಕರ ಅವ್ರ ಬಾಯಾಗ ಹಂಗೆ ಬಂದಿಲ್ಲ, ಅವ್ರು ಹಂಗೆ ನಡ್ಕೊಂಡು ಇಲ್ಲ. ಸುಳ್ಳ ಯಾಕನ್ಬೇಕು, ಬಾಯಾಗ ಹುಳ ಬಿದ್ದಾವ ಹಂಗಂದ್ರೆ ಮತ್ತೆ ಬಂತಾಡ್ರಿ. ನನಗ ಅಂದ್ಲ ನಿಕ್ಕಿ ಬೆಂಡ್ಲಿ. ಅಲ್ಲ ನನಗೆ ಯಾಕಂತಾಳ ಅಲ್ಲ, ನಾನೇನು ಊಟಕ್ಕೆ ಸೊಕ್ಕು ಓಹೋ ಅದು ಬೇಡ ಇದು ಬೇಡ ಅನ್ನಕತ್ತಿದ್ನಲ್ಲ, ಅದಕ್ಕೆ ನನಗೇನಾರ ಅಂದ್ಲ. ಏನಪ್ಪ ಹೋಗ್ಲಿ ಬಿಡ, ಈಗ ಯಾಕೆ ತಡೋಬೇಕೀಕಿನ, ಸುಮ್ಮನೆ ನನ್ನ ಮರ್ಯಾದೆ ತಗೊಳಕ್ಕೆ. ಹಾಲು ಕುಡಿಸಿದೆ ಪಾರ್ವತಿ, ಅವಂಗ ನಿನ್ನ ಮಗ್ಗ ಕೈ ಚೀಪಾಕತ್ತಿತ್ತು ಒಂದಳತಿ. ನಾನು ಅದಕ್ಕೆ ಹಾಲು ಕುಡಿಸೋಗವ ಅಂತ ಕಳಿಸಿದೆ. ಕುಡಿಸಿದೆ. ಹೊಟ್ಟೆ ಭಾಳ ಸ್ಥಿತಿ ಕಾಣ್ತತಿ, ಪಾಪ ಕೈ ಚೀಪಾತಿತ್ತಲ್ಲ. ಹಾಲು ಕುಡ್ದು ಅಲ್ಲೇ ನಿದ್ದಿನೇ ಬಂತವಂಗ. ಗದ್ಲಕ್ಕೆ ಏನೋ ಗೊತ್ತಿಲ್ಲ, ಒಟ್ಟು ನಿದ್ದಿನೇ ಬಂದ್ಬಿಡ್ತು ನೋಡ್ರಿ. ಮಕ್ಕೊಂಡ ಬಿಟ್ಟ ಅಲ್ಲೇ ಮತ್ತೆ ಮನಗಿಸಿ ಒಟ್ಟು ಸೊಳ್ಳೆ ಕಡಿಬಾರ್ದಂತೇಳಿ. ಸೊಳ್ಳೇನಿಲ್ಲ, ಆದರೂ ಒಂದು ಮಾರಿ ಮ್ಯಾಗ ಒಂದು ತೆಳ್ಳ ನರ್ಬಿ ಹಾಕಿ ಬಂದೆ. ಅಲ್ಲ ಪಾರ್ವತಿ, ತಲೆ ಕಟ್ಕೋಬೇಕು ಬೇಡ. ಈ ಪರಿ ಹೊರಗೆ ಮಳೆ ಬರಾಕತೈತಿ, ಥಂಡ್ಯಾಗಿ ಹೆಂಗೆ ಕುಂದಿರ್ತೀವ, ತಲೆಗೆ ಕಟ್ಕೋ, ಹಂಗೆ ಕುಂದ್ರಕ್ಕೆ ಹೋಗ್ಬೇಡ. ಇಲ್ಲ ಅತ್ತಿಯರ ಅಮ್ಮ, ಅದು ಕಟ್ಕೊಂಡಿದ್ದೆ, ಮತ್ತೆ ತಲೆ ಬಾಚ್ಕೊಂಡಿದ್ನೆಲ್ಲ ಹೇರ್ ಸ್ಟೈಲ್ ಹಾಳಾಕಿತ್ತು ಅಂತ ನಾನು ಕಟ್ಕೊಳ್ಳಿಲ್ಲ. ಆಮೇಲೆ ಇದು ಏನದ, ಇವಾಗ ಸ್ವಲ್ಪ ಇಲ್ಲಿ ಬಂದು ಕುಂತೇನಿ, ಇಲ್ಲಾಂದ್ರೆ ನಾ ಕಾಣಿ ಬಿಟ್ಟು ಒಟ್ಟ ಹೊರಗೆ ಬಂದಿಲ್ಲ. ಇವತ್ತು ಅತ್ತಿಯರು ಅನು ಇವರು ಎಲ್ಲರೂ ಇಲ್ಲೇ ಕುಂತಿದ್ರಲ್ಲ, ಅದಕ್ಕೆ ಮಾತಾಡಕ್ಕಂತ ಬಂದೆ. ಆಮೇಲೆ ಹೋಗಿ ಕಟ್ಕೊತೀನಿ. ಏನವ ನೆಗಡಿ ಪಗಡಿ ಆಗಿ ನೋಡು, ಜಡ್ಡು ಜಾಪತ್ರಿ ಮೊದಲೇ ಸಣ್ಣ ಕೂಸವು. ಈ ಅತ್ತಿ ಬಾಯಿ ಸುಮ್ಮನೆ ಇರಂಗಿಲ್ಲ ನೋಡು, ವಟ 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 ಹಚ್ಚಿ ಬಿಡ್ತತ್ತ. ಈ ನಮ್ಮ ಅತ್ತಿನ ಕರೀಲಿಲ್ಲ ಅಂದರೂ ಹಿರಿತನ ಮಾಡಕ್ಕೆ ಬಂದು ಬಿಡ್ತಾಳೆ. ನಮ್ಮ ಅತ್ತಿ ಮುಂದೆ ಏನಾರ ಅಂದಿಯಾ, ಸುಮ್ಮನೆ ಅಪ್ಪಗೆ ಬೇಜಾರಾಕೈತಿ ಅಂತ ಬಾಯಿ ಮುಚ್ಕೊಂಡಿರ್ಬೇಕಷ್ಟೆ. ಪಾರ್ವತಿ, ನಿನ್ನ ಮಗಳನ್ನ ನೋಡಕತ್ರ ನನ್ಗಂತೂ ಭಾರಿ ಹೊಟ್ಟೆ ಕಿಚ್ಚಾಗತ್ತೈತೆ. ಖರೇನ ನನ್ಗೊಂದು ಗಂಡು ಹುಡುಗರ ಹುಟ್ಟಿದ್ರು ಚಲೋ ಆಕಿತ್ತಂತ ಇವತ್ತು ಅನಿಸ್ತಾ ಇತ್ತು ನೋಡು. ಇಷ್ಟು ದಿನದಾಗೂ ಅನ್ಸಿಲ್ಲ. ಯಾಕೆ ಹೇಳ, ನಂಗೊಂದು ಗಂಡು ಹುಡುಗ ಆಗಿತ್ತಂದ್ರೆ ನಿನ್ನ ಮಗಳನ್ನ ತಗೊಂತಿದ್ದೆ ನನ್ನ ಮನೆಗೆ. ಈಗೇನಾಗಿತ್ತಾನು, ಮತ್ತೊಂದು ಹೆಣ್ಣು ಹಡಿದ್ರೆ ನನ್ನ 2 ಗಂಡು ಮಕ್ಕಳದಾಗ ಒಬ್ರಿಗೆ ಕೊಡುವಂತೆ, ಏನಂತೆ? ಅಯ್ಯೋ ದೇವ್ರೇ, ಅಲ್ಲ ಅವ್ರ ವಂಶಕ್ಕೆ ಒಂದು ಗಂಡು ಬೇಡನ? ಈಗ ಮತ್ತೊಂದು 2ನೇದ್ದು ಹೆಣ್ಣು ಹಡಿದ್ರೆ ನಿಮ್ಮತ್ತಿ ರಾಗ ತೆಗಿತಾಳ. 1ನೇದ್ದ ಹೆಣ್ಣು ಆತ ಅಂತೇಳಿ ಹಲಗ್ತಾ ಇದ್ಲ, 2ನೇದ್ದು ಹೆಣ್ಣು ಆದ್ರೆ ಮುಗಿತ್ ಕತಿ. ಅತ್ತಿ ಹೆಣ್ಣು ಹುಟ್ಟಕ್ಕೂ ಪುಣ್ಯ ಮಾಡಿರ್ಬೇಕಾಗಿ, ಎಲ್ಲರ ಮನೆಯೊಳಗೂ ಹೆಣ್ಣು ಹುಟ್ಟಂಗಿಲ್ಲ. ಏನಾರ ನಸೀಬಿದ್ರಷ್ಟೇ ಹುಟ್ಟೋದು. ಕೆಲವ್ರಂತರೂ ಹೆಣ್ಣಾಗ್ಲಿ ಅಂದ್ರೆ ಬರೇ ಸಂತಾನ ಪೂರ ಗಂಡೇ ಆಗ್ತಿರ್ತತಿ. ಏನವ ನಮ್ಗಂತರೂ ಗಂಡ ಆದ್ರೆ ಬೇಸ್ ನೋಡವ. ಅಶ್ವಿನಿ ಎಲ್ಲೋರ್ಲ? ಅಶ್ವಿನಿ ಮತ್ತೆ ಲಕ್ಷ್ಮಿ ಇಬ್ರು ಅಲ್ಲೇ ಹೊರಗೆ ಮಾತಾಡ್ಕೊಂತ ಕುಂತಾರ. ಸಾಕು, ಸಂಜೆ ಆಗಕತ್ತ. ಹಂಗಾರ ಅರವಿಂದ ಹೋಗೋಣಪ್ಪ, ಹೊತ್ತಾತ. ತಡಿಯತ್ತಿ, ನನ್ನ ಮಗಳು ನನ್ನ ಬಂಗಾರ ಗಿಂಡಿ ಬಿಟ್ಟು ಬರಾಕ ಮನ್ಸಾಗವಲ್ತ. ಪಾರ್ವತಿ ತೋ, ಪಾಪ ಎಷ್ಟೊತ್ತಾತ, ಒಂದು ಹಾಲು ಕುಡಿಸಿಡಿ. ಹಂಗೆ 2 ಹುಡುಗರು ಕರ್ಕೊಂಡೋಗು, ಒಳಗೊಟ್ಟು ನೆದ್ರ ತೆಗಿರಿ. ಪಾರ್ವತಿ, ನಂಗೆ ವಸ್ತ್ರ ಕೊಡ್ಬಾ, ನಂಗೆ ನನ್ನ ಡ್ರೆಸ್ ಕೊಡ್ಬಾ. ನನಗೆ ಮೊದಲು ಇದನ್ನ ಕಳೆದು ಬೇರೆ ಹಾಕೋಬೇಕು. ನೀ ಅವ್ಗೆ ಹೋಗಿ ಹಂಗಾರ ಅರ್ಬಿ ಕೊಡ, ನಾನು ಒಳಗೆ ನಾನು ಕರ್ಕೊಂಡೋಕೆ ಬರ್ರಿ. ಅರವಿಂದಣ್ಣ, ಓಹೋ ಅಮಾಸಿ,
ಅರವಿಂದಣ್ಣ ಆರಾಮದಿರಿ? ಆರಾಮದೇ ನೋಡಮ್ಮ ಸಿ, ನೀ ಆರಾಮದಿಯಾ? ಬೇಜಾರು ಮಾಡ್ಕೋಬೇಡ ಮಸಿ. ಅದು ನೀ ಮನಿ ಓಪನಿಂಗಿಗೆ ಕರೆದಿದ್ದಿ. ನಾ ಪಾರ್ವತಿ ಹೋಟೆಲ್ ಇದ್ಲ, ಆಮೇಲೆ ಆಫೀಸ್ನಾಗ ಸ್ವಲ್ಪ ಟೆನ್ಷನ್ ಕೆಲಸ ಅದು ಇದು ಅಂತೇಳಿ, ಆಮೇಲೆ ಮನ್ಯಾಗ ಒಬ್ರು ಬೇಕು, ಹಿಂಗೆ ಸುಮಾರು ಸಮ್ ರೀಸನ್ಸ್ ನಂಗೆ ಬರೋಕ್ಕೆ ಆಗಲಿಲ್ಲ. ಬೇಜಾರು ಮಾಡ್ಕೋಬೇಡ ಮಸಿ. ಏನು ಇರ್ಲಿ ಪರವಾಗಿಲ್ಲ ಅರವಿಂದಣ್ಣ, ಬಡವ್ರ ಮನಿ ನೋಡ ಅಂಥದ್ದು ಏನಿರ್ತೈತಿ. ಈಗ ನಾ ಬಂದಿದ್ದೆ ನಮ್ಮ ಮನೆಗೆ ಕರ್ಕೊಂಡೋಗೋಣ ಅಂತ. ಈಗ ಟೈಮ್ ಇದ್ದರೆ ಒಂದು 10 ನಿಮಿಷ ನಮ್ಮ ಮನೆ ಕಡೆ ಬಂದೋಗ್ರಿ. ಬಡವ್ರ ಮನೆಗೆ ಒಂದು ಭಾಗ್ಯ ಬಂದಂಗೆ ಆಕತಿ, ಒಂಚೂರು ನೋಡ್ದಂಗೆ ಆಕತಿ, ಏನೋ ಒಂದು ಖುಷಿ. ನಿಮ್ಮನ್ನು ಕರಿಬೇಕು, ಒಂದು ನಮ್ಮ ಮನ್ಯಾಗ ಒಂದು ಚಹಾ ಕೊಟ್ಟು ಖುಷಿ, ನಮ್ಗೊಂದು ಖುಷಿಯಪ್ಪ ಅದು. ಒಟ್ಟು ಅದಕ್ಕೆ ನೀವು ಬರಲಿ ಅಂತ. ಬರ್ತೀರಿ ಇವತ್ತರ? ಖಂಡಿತ ಬರ್ತೇನೆ. ಏನು ಖಂಡಿತ ಬರ್ತೇನೆ. ನಾನು, ನಮ್ಮವ್ವ, ಅನು ಅಕ್ಕ ಬರ್ತಾಳ. ಅತ್ತಿ ನೀವು ಬರ್ತೀರಿ? ನಾನು ಒಲ್ಲಪ್ಪ, ನೀವು ಹೋಗ್ಬರ್ರಿ. ನಾವೆಲ್ಲರೂ ಹೊಂಟೇವ್ ಮತ್ತೆ. ಆತಾತ. ಅಲ್ಲ ನಿನ್ ಕರೆಯಕ್ ಬಂದಾನವ. ಹಂಗ್ಯಾಕಂತೀರಿ? ನೀವು ಬರ್ರಿ ನಮ್ಮ ಮನೆಗೆ. ನೀವು ಬಂದರೂ ನಮ್ಗೆ ಇನ್ನೂ ಹೆಚ್ಚಿನ ಸಂತೋಷನೇ. ಆಯ್ತು, ಮತ್ತೆ ನೀವೆಲ್ಲರೂ ಹೊಂಟ್ರೆ ನಾ ಗೋಬಿ ಹಂಗೆ ಹೋಗ್ಬೇಕು ಏನು ಕುಂದ್ರಲಿ. ಪಾಪ ನನ್ನ ಕರೆಯತಾನ. ಆಯ್ತು ತೋರಪ್ಪ, ಬರ್ತೀನಿ ತಗೋ, ಬರ್ತೇನೆ. ಅಲ್ಲಲ್ಲೇ ಅಮ್ಮಸಿ ಹೆಸರಿಡೋ ಕಾರ್ಯಕ್ರಮ ಐತಿ, ಬೆಳಗ್ಗೆ ಬಾ ಅಂದ್ರೆ ಈಗ ಅಲ್ಲಾಡ್ಸ್ಕೊಂಬಂದಿಯಲ್ಲ. ಕೆಲಸ ಇತ್ತು ಬೇ, ಹಂಗ ಬರೋಕ್ಕಾಗಲಿಲ್ಲ. ಏನ ಅಂತೀಯಪ್ಪ? ಯಾಕ ಏನ ಒಳಗೊಳಗ ಗುನ್ಗಾಡಿದ್ರೆ ನಂಗೆ ಹೆಂಗೆ ಗೊತ್ತಾಗಬೇಕು? ಒಂಚೂರು ಬಾಯ್ ಬಿಟ್ಟು ಜೋರಾಗಿ ಮಾತಾಡಿದ್ರೆ ಏನಾರ ತಿಳಿದಿತ್ತು ಉಳ್ದಿತ್ತು ಅನ್ನು. ಜಾಮೂನ್ ಆತನ? ಅರವಿಂದಣ್ಣ ಬರ್ರಿ ಮನೆಗೆ. ಮತ್ತೆ ನಾ ಮುಂದೆ ಹೋಗಿ ಪಟ್ ಅಂತೇಳಿ ನನ್ನ ಹೆಂಡತಿಗೆ ಎಲ್ಲ ವ್ಯವಸ್ಥೆ ಮಾಡಕ್ಕೆ ಹೇಳ್ತೇನೆ. ನೀವು ಪಟ್ಟಂತ ಬರ್ಬೇಕು. ಮತ್ತೆ ಏನು ಬೇಡ, ಇಲ್ಲೋಡ ಮಸ್ತ್ ಭರ್ಪೂರ್ ಊಟ ಆಗೈತಿ. ಊಟದಂತ್ರು ಇಲ್ಲೋಡ ನಾಷ್ಟಾಕ್ ಮಾಡಿದ್ನೆ, ಚಾ ಮಾಡಿದ್ನೆ, ಏನು ಬೇಡ. ನಾ ಹಂಗೆ ಬರ್ತೇನೆ. ಬಂದು 5 ನಿಮಿಷ ಕುಂದಿರ್ತೇನೆ. ಬೇಕಾದ್ರೆ ಒಂದು ಗ್ಲಾಸ್ ನೀರು ಕೊಡು ಕುಡಿಯಾಕ ಸಾಕಷ್ಟೇ. ಇಲ್ಲೋಡ ಭರ್ಪೂರ್ ಊಟ ಆಗೈತಿ ಇಲ್ಲಿ ಮನ್ಯಾಗ. ಏನು ಹನಿ ನೀರಿಗೆ ಜಾಗ ಇಲ್ಲ ನನ್ನ ಹೊಟ್ಯಾಗ. ಮತ್ತೆ ಅದಕ್ಕೆ ಹೇಳತ್ತೀನಿ, ಎಲ್ಲರದು ಊಟ ಆಗೈತಿ. ಇದನ್ನ ಮಾಡಿಸಿ ತಲೆ ಕೆಡ್ಸ್ಕೊಬೇಡ ಅಮಸಿ. ಬರ್ತೇನೆ, ಮನೆಗೆ ಬರ್ತೇವೆ, ಹಂಗೆ ಕುಂತಿದ್ದು ಬರ್ತೇವೆ ಅಷ್ಟೇ. ಅದೆಲ್ಲ ನೀವು ಹೇಳಂಗೆ ಇಲ್ಲ. ನೀವು ಬರ್ರಿ, ನೀವು ಬರ್ರಿ. ಲಕ್ಷ್ಮಿ ಬರ್ತಾಳೆ ನೋಡ್ರಿ, ಮನೆ ನೋಡ್ಯಾಳಕ್ಕೆ. ಆಕಿನೂ ಕರ್ಕೊಂಡ ಬರ್ರಿ. ಆಯ್ತಪ್ಪ, ಬರ್ತೀವಿ. ನಿಮ್ಮ ಮುಂದೆ ಹೋಗಿರ. ಈಗ ಹಿಂದೆ ಬಂದಬಿಟ್ಟು ನೋಡ, ಅರ್ಬಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೇನೆ. ನಂಗೆ ಇದೇ ಡ್ರೆಸ್ನಾಗ ಅಡ್ಡಾಡಕ್ ಆಗೋಲ್ತು. ಆತ ಪಾರ್ವತಿ ಬಾ, ನಂಗೆ ಬೇರೆ ಡ್ರೆಸ್ ಕೊಡ್ಬಾ.